ಸುಕ್ಷೇತ್ರ ಮಟ್ಟಿಹಾಳ ಗ್ರಾಮದ ಶ್ರೀ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆ ಜಾತ್ರೆಯು 2 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ಮಟ್ಟಿಹಾಳ ಗ್ರಾಮದ ಆರಾಧ್ಯ ದೇವತೆ ದ್ಯಾಮವ್ವ ದೇವಿ ಹಾಗೂ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜಾತ್ರೆಯ ಮೊದಲನೇ ದಿನ ಬೆಳಗ್ಗೆ ದೇವಾಲಯದ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ, ನಂತರ ಮಟ್ಟಿಹಾಳ ಕ್ರಾಸ್ನಿಂದ ಗ್ರಾಮ ದೇವತೆ ಹಾಗೂ ದುರ್ಗಾ ದೇವಿಯನ್ನ ಕುಂಭ, ಕಳಸ ಮತ್ತು ಸಕಲ ವಾದ್ಯ ಮೇಳಗಳೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಗ್ರಾಮದೊಳಗೆ ಬರಮಾಡಿಕೊಳ್ಳಲಾಯಿತು. ದೇವತೆಯ ಮೆರವಣಿಗೆ ಸಂದರ್ಭದಲ್ಲಿ ಡಿಜೆ ಸೌಂಡಿಗೆ ಯುವಕರು ಹುರುಪಿನಿಂದ ಕುಣಿಯುತ್ತಿದ್ದರೆ, ಗ್ರಾಮದ ದಾರಿ ಉದ್ದಕ್ಕೂ ಭಕ್ತರು ಹೂವು, ಕಾಯಿ, ಭಂಡಾರ ಎರಚುತ್ತಾ ದೇವತೆಗಳಿಗೆ ನೈವೇದ್ಯ ಅರ್ಪಿಸಿದ್ರು. ಇನ್ನು ಭಕ್ತಿಯನ್ನ ಮೆರೆದ್ರು. ಅದೇ ದಿನ ಸಾಯಂಕಾಲ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಜರುಗಿದವು. ಜಾತ್ರೆಯ 2ನೇ ದಿನ ಸಾಯಂಕಾಲ 5 ಗಂಟೆಗೆ ಶ್ರೀ ಮಾರುತೇಶ್ವರ ಓಕಳಿ ಜರುಗಿತು. ದೇವಾಲಯದ ಮುಂದೆ ಇರುವಂತಹ ಓಕಳಿ ಕುಂಡದಲ್ಲಿ ಬೆಳಗ್ಗೆ ನೀರು ತುಂಬಿಸಿ ತಳಿನು ತೋರಣದಿಂದ ಅಲಂಕರಿಸಿ ಸಾಯಂಕಾಲ ಸಮಯದಲ್ಲಿ ಶ್ರೀ ಮಾರುತೇಶ್ವರ ಪಲ್ಲಕ್ಕಿಯೊಂದಿಗೆ ಹಲಗೆ ವಾದ್ಯ ಮೇಳದೊಂದಿಗೆ ಸಂಪ್ರದಾಯಪೂರ್ವಕವಾಗಿ ಗ್ರಾಮದ ಗೌಡರ ಮನೆಗೆ ಹೋಗಿ ಓಕುಳಿ ಸಿದ್ಧತೆಗಾಗಿ ಪೂಜಾ ಸಾಮಗ್ರಿಗಳನ್ನು ಹಾಗೂ ಓಕುಳಿ ನೀರು ಎರಚುವನ್ನ ಮೆರವಣಿಗೆ ಮೂಲಕ ಮಾರುತೇಶ್ವರ ದೇವಾಲಯಕ್ಕೆ ಕರೆತರಲಾಯಿತು. ಓಕುಳಿ ಕುಂಡಕ್ಕೆ ಗ್ರಾಮದ ಪ್ರಮುಖರು ಪೂಜೆಯನ್ನ ನೆರವೇರಿಸಿದ ನಂತರ 5 ಜನ ಪುರುಷರು ಮಹಿಳೆ ವೇಷ ತೊಟ್ಟು ಕೈಯಲ್ಲಿ ಜಬರಿ ಹಿಡಿದು ಒಂದು ಕಡೆ ನಿಲ್ಲುತ್ತಾರೆ. ಅವರ ಮೇಲೆ 5 ಜನ ಪುರುಷರು ಕುಂಡದಲ್ಲಿ ನೀರನ್ನ ಅರಬ್ಬಿ ಜೋಳಿಗೆಯಲ್ಲಿ ತುಂಬಿಕೊಂಡು ಹೋಗಿ ಅವರ ಮೇಲೆ ಎರಚಲು ಹೋಗುತ್ತಾರೆ. ಮಹಿಳೆಯರ ವೇಷ ತೊಟ್ಟ ಪುರುಷರು ಇವರ ಮೇಲೆ ಹೊಡೆಯಲು ಪ್ರಯತ್ನ ಮಾಡುತ್ತಾರೆ. ಈ ದೃಶ್ಯಗಳನ್ನು ನೋಡುತ್ತಿರುವ ಪ್ರೇಕ್ಷಕರಿಗೆ ಖುಷಿಯೋ ಖುಷಿ. ಹೀಗೆ ಈ ಥರ ಆಟ ಆಡುವುದರ ಮೂಲಕ ಓಕಳಿ ಕುಂಡದಲ್ಲಿರುವ ನೀರನ್ನು ಖಾಲಿ ಮಾಡುವುದರ ಮೂಲಕ ಈ ವರ್ಷದ ಓಕಳಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಂತರ ನಡೆದ 55 HP 4.5 ಟನ್ ಕಾಟಾ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯಲ್ಲಿ ಬಾಗಲಕೋಟ, ವಿಜಯಪುರ ಜಿಲ್ಲೆಯ ಸುಮಾರು 20 ಟ್ರ್ಯಾಕ್ಟರ್ಗಳು ಭಾಗವಹಿಸಿದ್ವು. ಈ ಸ್ಪರ್ಧೆಯು ಸಾವಿರಾರು ಪುರುಷರ ಸಮ್ಮುಖದಲ್ಲಿ ಸಾಕಷ್ಟು ರೋಮಾಂಚನಕಾರಿಯಾಗಿ ನಡೆಯಿತು. ಮಟ್ಟಿಹಾಳ ಗ್ರಾಮ ಚಿಕ್ಕದಾಗಿದ್ದರೂ ಸಹ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವಂಥ ಶ್ರೀ ಬೀರಲಿಂಗೇಶ್ವರ, ಬಸವೇಶ್ವರ ಜಾತ್ರೆ ಹಾಗೂ ಮೊಹರಂ ಸೇರಿದಂತೆ ಹಲವು ಜಾತ್ರೆಗಳನ್ನು ಗ್ರಾಮದ ಎಲ್ಲ ಜಾತಿಯ ಜನಾಂಗದವರು ಸೇರಿಕೊಂಡು ಯಾವುದೇ ವ್ಯತ್ಯಾಸವನ್ನ ಮಾಡದೆ ಎಲ್ಲರೂ ಒಂದೇ ಎಂಬ ಭಾವದಿಂದ ನಗುನಗುತ್ತಾ ಹುರುಪು ಹುಮ್ಮಸ್ಸಿನಿಂದ ಜಾತ್ರೆಯನ್ನು ಆಚರಣೆ ಮಾಡುವುದರಿಂದ ಮಟ್ಟಿಹಾಳ ಗ್ರಾಮ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಕೂಡ ಶ್ರೀ ಮಾರುತೇಶ್ವರ ಮತ್ತು ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಮಟ್ಟಿಹಾಳ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶುಕ್ರವಾರ ಮುಂಜಾನೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇಟ್ಕೊಂಡದ್ದು, ಅದೇ ರೀತಿ ಮಧ್ಯಾಹ್ನ 4 ಗಂಟೆಗೆ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಗಳನ್ನು ಇಟ್ಕೊಂಡಿದ್ದು, ಮತ್ತು ಶನಿವಾರದಂದು ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ನಡ್ಕೊಂಡು ಸಾಯಂಕಾಲ ಓಕಳಿಯನ್ನು ಇಟ್ಕೊಂಡಿದ್ದೀವಿ. ಆದ ಕಾರಣ ಇವತ್ತು ರಾತ್ರಿ 10 ಗಂಟೆಗೆ ನಾಟಕ ಎದುರುತ್ತದೆ. ಎಲ್ಲರೂ ವರ್ಷವು ನಮ್ಮ ಮಟ್ಟಿಹಾಳ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಕೂಡ ನಮ್ಮ ಮಟ್ಟಿಹಾಳ ಗ್ರಾಮದಲ್ಲಿ 24 ಮತ್ತು 25 2 ದಿನಗಳ ಕಾಲ ಮಾರುತೇಶ್ವರ ಗ್ರಾಮ ದೇವತೆ ಹಾಗೂ ದುರ್ಗಾದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಬಂದೆವು. ನಿನ್ನೆ ಶುಕ್ರವಾರ ದಿನಾಂಕ 24ರಂದು ಮಟ್ಟಿಹಾಳ ಕ್ರಾಸಿಂದ ದುರ್ಗಾದೇವಿ ಗುಡಿಯವರೆಗೆ ಅತಿ ವಿಜೃಂಭಣೆಯಿಂದ ಭವ್ಯ ಮೆರವಣಿಗೆಯಿಂದ ಸಕಲ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಮೆರವಣಿಗೆ ಮಾಡ್ಕೊತ ಅತಿ ಒಳ್ಳೆಯ ಶಾಂತ ರೀತಿಯಿಂದ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬಂದೆವು. ಈಗ 25ನೇ ತಾರೀಕು ಶನಿವಾರ ದಿನ ಮಾರುತೇಶ್ವರ ಓಕಳಿ ಇರುತ್ತೆ. ಅದೇ ರಾತ್ರಿ 10:30 ಗಂಟೆಗೆ ಸಾಮಾಜಿಕ ನಾಟಕ ಕೂಡ ಐತಿ. ಎಲ್ಲ ಮಟ್ಟಿಹಾಳ ಗ್ರಾಮದ ಸದ್ಭಕ್ತರು ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ. ಶ್ರೀ ಗ್ರಾಮ ದೇವತೆ ಹಾಗೂ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ 24, 25ನೇ ತಾರೀಕು 2 ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ 24ನೇ ತಾರೀಕು ಮಟ್ಟಿಹಾಳ ಕ್ರಾಸ್ ತಂತ್ರ ಮತ್ತು ಮೂರು ಮಠನು ದುರ್ಗಾದೇವಿ ಮತ್ತು ಹಾಗೂ ಮಾರುತೇಶ್ವರ ಹಾಗೂ ಮತ್ತು ಗ್ರಾಮ ದೇವತೆಯ ಮೆರವಣಿಗೆಯನ್ನು ಮಾಡಿಕೊಂಡು ಬಂದೆವು. ನಂತರ ಮುಂದೆ 25ನೇ ತಾರೀಕು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಕಾರ್ಯಕ್ರಮ ಹೆಂಗಪ್ಪ ಅಂತ ಕೇಳಿದ್ರೆ, ಇವತ್ತು ಮಟ್ಟಿಹಾಳ ಗ್ರಾಮದೊಳಗೆ ಯಾವ ನನ್ನ ಗ್ರಾಮ ದೇವತೆ ಜಾತ್ರಾ ನಿಮಿತ್ತವಾಗಿ
ಒಂದು ಕಲಾಕುಸುಮವಾಗಿರ್ತಕ್ಕಂಥ ಭಾಗ್ಯವತಿ ನಾಟ್ಯ ಸಂಘ ಮಟ್ಟಿಹಾಳ ಹಾಗೂ ಅರ್ಥಾರ್ಥ ಹುಲಿ ಅಂತಕ್ಕಂಥದ್ದೊಂದು ಒಂದು ದೇವರದ ಒಂದು ನಾಟಕ ಇರುತ್ತದೆ. ಆದ ಕಾರಣ ಮಟ್ಟಿಹಾಳ ಗ್ರಾಮದ ಎಲ್ಲ ಸದ್ಭಕ್ತ ಮಂಡ್ಯವರು ಕೂಡ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೇವು. ಎಲ್ಲರೂ ಒಳ್ಳೆಯವರಾಗಿದ್ದೆವು. ಆದ ಕಾರಣ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆದಿರುತ್ತದೆ. ಈ ಸಲವೂ ಕೂಡ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದ ಶ್ರೀ ಗ್ರಾಮ ದೇವತೆ ಹಾಗೂ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 2 ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಶುಕ್ರವಾರ ದಿವಸ ಮುಂಜಾನೆ 8 ಗಂಟೆಗೆ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತೇವೆ. ಅದಾದ ನಂತರ ಶ್ರೀ ಗ್ರಾಮ ದೇವತೆ ಹಾಗೂ ದುರ್ಗಾದೇವಿಯ ಕಳಸ ಹಾಗೂ ಕುಂಭ ವಾದ್ಯ ವೈಭವಗಳೊಂದಿಗೆ ಅತಿ ವಿಜೃಂಭಣೆಯಿಂದ ದೇವಿ ಮೆರವಣಿಗೆಯನ್ನು ನೆರವೇರಿತು. ಅದಾದ ನಂತರ ಸರಿಯಾಗಿ 4 ಗಂಟೆಗೆ ಸಾಯಂಕಾಲ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ. ಅದಾದ ನಂತರ ನಿನ್ನೆ 24/5/2024 ರಾತ್ರಿ ಸರಿಯಾಗಿ 12 ಗಂಟೆಗೆ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ ಸಾಯಂಕಾಲ 8 ಗಂಟೆಗೆ ಮುಕ್ತಾಯಗೊಂಡವು. ಈಗ ಸರಿಯಾಗಿ 5 ಗಂಟೆಗೆ 4 ಟನ್ 55 HP ಟ್ರ್ಯಾಕ್ಟರ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗುತ್ತವೆ. ಅದಾದ ನಂತರ ಸಾಯಂಕಾಲ 5 ಗಂಟೆಗೆ ಶ್ರೀ ಮಾರುತೇಶ್ವರ ಕೋಕಳಿ ಜರುಗುವುದು. ಅದಾದ ನಂತರ ರಾತ್ರಿ 10:30 ಗಂಟೆಗೆ ಸರಿಯಾಗಿ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಮಟ್ಟಿಹಾಳ ಗ್ರಾಮದ ಶ್ರೀ ಭಾಗ್ಯವಂತಿ ಸಮಿತಿ ಮಟ್ಟಿಹಾಳ ಇವರು ಹಮ್ಮಿಕೊಂಡಿರ್ತಾರೆ ಕಲಾಕುಸುಮರು. ಇಷ್ಟೆಲ್ಲ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಮ್ಮೂರಿನ ಅತಿದೇವರಾಗಿರೋಂಥ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆ ಮತ್ತು ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಜರುಗಿಸಿದೆವು. ಗ್ರಾಮ ದೇವತೆ ಹಾಗೂ ಹನುಮಂತೇವರ ಜಾತ್ರೆ ನಿಮಿತ್ತವಾಗಿ ಏನು ಹೇಳೋದಪ್ಪ ಅಂತಂದ್ರೆ ಈಗ ಎಲ್ಲ ಭಕ್ತರು ಕೂಡಿ ಹಾಗೂ ಊರಿನ ಮಂಡಳಿಯವರು ಕೂಡಿ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿರ್ತೇವೆ. ಹಾಗೂ ಊಟ 2 ದಿನ ಆದರೂ ಅನ್ನದ ಪ್ರಸಾದ ವ್ಯವಸ್ಥೆ ಇರ್ತದೆ. ಹಾಗೂ ಸುತ್ತಮುತ್ತಲಿಂದ ಗ್ರಾಮದಿಂದ ಬಂದಂಥ ಗ್ರಾಮಸ್ಥರಿಗೆ ಎಲ್ಲ ವ್ಯವಸ್ಥೆ ಬಸ್ಸಿಂದಾಗಲಿ ಇವತ್ತು ಊಟದ ವ್ಯವಸ್ಥೆ ಆಗಲಿ ಏನೂ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಂಡು ಗ್ರಾಮಸ್ಥರು ಹಾಗೂ ಊರ ಜನರದು ಹಿರಿಯರು ಹಾಗೂ ಗೆಳೆಯರ ಬಳಗದವರು ಎಲ್ಲರೂ ಕೂಡಿ ಜಾತ್ರೆಯನ್ನು ಹುಮ್ಮಸ್ಸಿನಿಂದ ಮಾಡಿ ಮತ್ತು ಟ್ರ್ಯಾಕ್ಟರ್ ಸ್ಪರ್ಧೆ ಮಾಡಿ ಮತ್ತು ಚಂಜಿ ನಾಟಕ ಕಂಪ್ನಿ ನಾಟಕ ತರಿಸಿ ಅದನ್ನು ಮಾಡಿರ್ತೀವಿ. ಅದು ಬಂದಂಥ ಜನರಿಗೆ ಯಾವುದೂ ಕೊರತೆ ಆಗಲಾರ್ದಂಗೆ ಮಾಡ್ಕೊಂಡು ವರ್ಷ ಹೆಂಗೆ ಜಾತ್ರೆ ಮಾಡ್ಕೊತ ಹೋಗಿ ಹಂಗೆ ಹುಮ್ಮಸ್ಸಿನಿಂದ ಮಾಡ್ಕೊತ ಬಂದೇವ್ರಿ. ಮತ್ತೊಂದು ಏನು ಅಂದರೆ ಈ FMದವ್ರು ಏನು ಹೇಳೋದಂದರೆ ಇದು ಜಾತ್ರೆ ನಮ್ಮೇನು ಮಟ್ಟಿಹಾಳ ಕೋಲಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದ ವಿಶೇಷವಾಗಿ ನಿನ್ನೆ ರಂಗೋಲಿದಾತು ಹಂಗೂ ಜಾತ್ರೆ ಇವತ್ತಿಂದ 25ನೇ ತಾರೀಕಿನ ಏನು ಜಾತ್ರೆ ಆಗೈತಿ ಎಲ್ಲ ನೀವು ಕಾಳಜಿಯಿಂದ ಒಂದು ಸ್ವಲ್ಪ ಮಟ್ಟಿಹಾಳ ಗ್ರಾಮದ್ದು ಹಾಕಿದ್ರೆ ಭಾಳ ಅನುಕೂಲ ಆಕತಿ. ಕಳ್ಕಳಿ ವಿನಂತಿ. ಮತ್ತು ಕೋಲಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದ ಪ್ರತಿ ವರ್ಷದಂತೆ ಶ್ರೀ ದ್ಯಾಮವ್ವ ಜಾತ್ರೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಹುಮ್ಮಸ್ಸಿನಿಂದ ಎಲ್ಲರೂ ಜಾತಿ ಪಂಥ ಭೇದ ಭಾವ ಇಲ್ಲ ಎಲ್ಲರೂ ಒಂದುಗೂಡಿ ನಾವು ವಿಶೇಷವಾಗಿ ಎಲ್ಲರೂ ಜಾತಿಯಂದಿಲ್ಲ ಒಟ್ಟರು ಕೂಡಿಸಿಂದ ಅನ್ನಪ್ರಸಾದ ಆಗಲಿ ಇವತ್ತು ಕಾರ್ಯಕ್ರಮಗಳಾಗಲಿ ಇವತ್ತು ಟ್ರ್ಯಾಕ್ಟರ್ ಜಗ್ಗುವಂಥ ಸ್ಪರ್ಧೆ ಆಗಲಿ ಮತ್ತು ಇವಾಗ ಕಬಡ್ಡಿ ಆಗಲಿ ಒಟ್ಟು ಏನಷ್ಟು ಆಟಗಳನ್ನು ನಾವು ಹಮ್ಮಿಕೊಟ್ಟಿದ್ದೀವಿ. ಎಲ್ಲರೂ ಕೂಡಿ ನಾವು ಒಂದುಗೂಡಿ ಒಂದು ವಿಜೃಂಭಣೆಯಿಂದ ವಿಚಾರಣೆ ಮಾಡ್ಕೊತಾ ಬಂದೀವಿ. ಈಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಮಗೆ ಸ್ವಲ್ಪ ಹುಮ್ಮಸ್ಸಿಂದ ಚಲೋ ಅನಿಸಿದೆ. ಇದರಿಂದ ಇವತ್ತು ಜಾತಿಯನ್ನು ಭೇದ ಬರುವುದಿಲ್ಲ ಅಂತ ನಾನು ಕೇಳ್ಕೊಳ್ತೀನಿ.
ಕೇಳ್ಕೊತಾ ಇದ್ದೀನಿ. ಅವರಿಗೆ ಧನ್ಯವಾದಗಳು. ಇದನ್ನು ಕುಮಾರಿ ಚೈತ್ರ ಈ ತೊಗತಿಗೆ ಸಾಕಿ ಮುಖ್ಯವರು ಅದೇ ರೀತಿಯಾಗಿ 3ನೇ ಬಹುಮಾನ ತೃತೀಯ ಬಹುಮಾನ ಕುಮಾರಿ ಸುಸ್ಮಿತಾ ರಾಜ್ ಎರಡನೇ ಸಾಕಿ ಮಂಗಳೂರು ಪಡೆದಿದ್ದಾರೆ. ತೃತೀಯ ಬಹುಮಾನವನ್ನ 1,000 ಬಹುಮಾನ ಚೈತ್ರ ಈ ತೊಗತಿಯವರಿಗೆ ಶ್ರೀ ಗುರುತಪ್ಪನ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಕಾರ್ತಿಕ್ ಮಹಾಭಾವನವರು ವಿತರಿಸಬೇಕಾಗಿ ಅವರಿಗೆ ಕೂಡ ಧನ್ಯವಾದಗಳು. ಈಗ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು ಬಸವಪ್ಪ ಗೌಡಿ ಇವರು ವಿತರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಕಾವೇರಿ ಕಂಬೋಜಿಯವರು ಪಡೆದುಕೊಳ್ಬೇಕು. ಶ್ರೀಯುತ ಗೌರವವಾಗಿ ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ पीसीएमबी और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, बीएसएनएल क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।